ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಮುಳ್ಳು ಸೌತೆಯನ್ನು ಉಪಯೋಗಿಸಿಕೊಂಡು ನಮ್ಮ ತುಳುನಾಡಿನಲ್ಲಿ ಮಾಡುವ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ತೆಕ್ಕರೆ ಅಂತ ಹೇಳಿ ಕರಿತೇವೆ ನಾವು ಇಲ್ಲಿ ತುಳುನಾಡಲ್ಲಿ. ಅದಲ್ಲ ಅಂತ ಹೇಳಿದರೆ ಇದಕ್ಕೆ ನಾವು ಮಂಡಾಸ್ ಅಂತೇಳಿ ಕೂಡ ಕರಿತೇವೆ ಈ ಒಂದು ತಿಂಡಿಗೆ. ಇದನ್ನು ನಾವು ಹೇಗೆ ಮಾಡೋದು ಅಂತೇಳಿ ನೋಡುವ. ನೋಡಿ, ಇಲ್ಲಿ ಮುಳ್ಳು ಸೌತೆ, ಇದನ್ನು ಕಟ್ ಮಾಡಿ ಇದರ ಸಿಪ್ಪೆ ಎಲ್ಲ ತೆಗಿಬೇಕು ಅಂತ ಏನಿಲ್ಲ, ಹಾಗೆ ಕಟ್ ಮಾಡ್ಬೋದು ಎಲ್ಲ. ಇದನ್ನು ಹೇಗೆ ಬೇಕಾದರೂ ಕಟ್ ಮಾಡ್ಬೋದು. ಯಾಕೆಂತ ಹೇಳಿದರೆ ಇದು ಕಹಿ ಉಂಟಾ ಅಂತ ಒಂದು ಚೆಕ್ ಮಾಡ್ಕೊಳ್ಬೇಕು. ಅದು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಇಲ್ಲ, ಹಾಗೇನೆ ಕಟ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಉಂಟು ಇದನ್ನು. ಹಾಗಾಗಿ ಇದನ್ನೆಲ್ಲ ಈಗ ಪೀಸ್ ಮಾಡ್ಕೊಳ್ತೇನೆ. ಇದು ಕಹಿ ಏನೂ ಇಲ್ಲ, ಹಾಗಾಗಿ ಇದನ್ನು ಈ ಥರ ಸಣ್ಣ ಪೀಸ್ ಮಾಡಿದರೆ ಆಯಿತಾ. ಮಿಕ್ಸಿಗೆ ಹಾಕಲಿಕ್ಕೆ ಯಾವ ರೀತಿ ಶೇಪ್ ಎಲ್ಲ ಹೀಗೆ ಆಗಬೇಕು ಅಂತ ಏನೂ ಇಲ್ಲ, ಹೇಗೆ ಸಹ ಆಗ್ಬೋದು. ಈ ಥರ ಇದನ್ನು ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ 1 ಕಪ್ ಅಕ್ಕಿಯಲ್ಲಿ ಈ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು, ಅಥವಾ ನೀವು ಇದಕ್ಕಾದರೂ ಸಾಯಂಕಾಲ ತಿಂಡಿಗೆ ಆದರೂ ಮಾಡ್ಕೊಳ್ಬೋದು. ಮಕ್ಕಳು ಶಾಲೆಯಿಂದ ಬಂದಾಗ ಎಲ್ಲ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ, ಆರೋಗ್ಯಕರ ಕೂಡ ಹೌದು, ಏನು ತೊಂದರೆ ಇಲ್ಲ. ತುಂಬ ಎಣ್ಣೆಯಲ್ಲಿ ಹುರಿಯುವಂಥದ್ದು, ಅನ್ಹೆಲ್ದಿ ಆ ಥರ ಎಲ್ಲ ಏನಿಲ್ಲ. ನಮ್ಮ ಒಂದು ಟ್ರೆಡಿಷನಲ್ ರೆಸಿಪಿ ಅಂತೇಳಿ ಹೇಳ್ಬೋದು. ಇದನ್ನು ನಿಮಗೆ ಹೇಗೆ ಬೇಕು ಹಾಗೆ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಳುನಾಡಿನ ಮಂಡಾಸ್ ಅಂತೇಳಿ ಹೇಳ್ತೇವೆ ನಾವು. ತೆಕ್ಕರೆ, ಮುಳ್ಳು ಸೌತೆಯಿಂದ ಸಿಹಿ ಅಥವಾ ಹಾಲ್ಬಾಯಿ ಅಂತಾದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು. ತುಂಬ ಒಂದು ರುಚಿಯಾದಂತಹ ರೆಸಿಪಿ. ನೋಡಿ, ಈಗ ಇದು ಕಟ್ ಮಾಡಿ ಆಯಿತು. ಎಂಥ ಕೆಲಸ ಇಲ್ಲ, 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಮಾಡಲಿಕ್ಕೆ 10 ನಿಮಿಷ ಸಾಕು, ಮತ್ತು ಬೇಯಲಿಕ್ಕೆ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ನೋಡಿ ಕಟ್ ಮಾಡಿ ಆಯಿತು. ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡುವ. ಇದನ್ನು ಫಸ್ಟ್ ಮುಳ್ಳು ಸೌತೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಅಕ್ಕಿ ಎಲ್ಲ ಜೊತೆಗೆ ಹಾಕೋದು ಬೇಡ, ಯಾಕೆಂತ ಹೇಳಿದರೆ ಇದು ಗ್ರೈಂಡ್ ಮಾಡುವಾಗ ನೀರು ಬಿಟ್ಟುಕೊಳ್ತದಲ್ಲ. ಮುಳ್ಳು ಸೌತೆಯಲ್ಲಿ ಎಷ್ಟು ನೀರುಂಟು ಅಂತ ಗೊತ್ತಾಗಬೇಕಾದ್ರೆ ಇದನ್ನು ಫಸ್ಟ್ ಗ್ರೈಂಡ್ ಮಾಡಿಕೊಳ್ಬೇಕು. ಇದರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ. ಇಷ್ಟು ಸಾಕು. ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡದ್ದು. ಅದೇ ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಬೆಲ್ಲ ಇದೆ ನೋಡಿ. ಇದನ್ನು ಹಾಕಿ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಇಲ್ಲಿ ಮುಳ್ಳು ಸೌತೆಯನ್ನು ಗ್ರೈಂಡ್ ಮಾಡಿದಾಗ ಹೇಗೆ ಆಗಿದೆ. ಇದು ಎಷ್ಟು ನೀರು ಒಂದು ಸ್ವಲ್ಪ ಕೂಡ ಹಾಕಲಿಲ್ಲ, ಅದರಲ್ಲೇ ಇದ್ದದ್ದು ನೀರು. ಹಾಗಾಗಿ ಅಕ್ಕಿ ಮೊದಲೇ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ನೀರು ಎಷ್ಟು ಬೇಕು ಅಂತ ಅಂದಾಜಾಗಲಿಕ್ಕೆ. ಇದರಲ್ಲೇ ನೀರಿದೆ. ಈಗ ಇದಕ್ಕೆ ಬರೀ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ. ಇದರಿಂದ ನೀರನ್ನೆಲ್ಲ ಬಗ್ಗಿಸಿಬಿಟ್ಟು ಈಗ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಬರೀ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಬೇಡ, ಸ್ವಲ್ಪ ಕೂಡ ನೀರು ಬೇಡ, ಯಾಕೆಂತ ಹೇಳಿದರೆ ಅದರಲ್ಲಿ ಇದ್ದದ್ದೇ ಸಾಕು. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ನೋಡಿ, ಅಕ್ಕಿ ಚೆನ್ನಾಗಿ ಗ್ರೈಂಡ್ ಆಯಿತು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಯಾವುದೇ ಒಂದು ಸಿಹಿ ಮಾಡಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದರ ರುಚಿಯನ್ನು ಹೆಚ್ಚಾಗ್ತದೆ. ಹಾಗೊಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಫೇಮಸ್ ಇದು, ನಮ್ಮ ಮಂಗಳೂರಿನ ತುಳುನಾಡಿನ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ಎಲ್ಲರೂ ಮನೆಯಲ್ಲಿ ಯಾವಾಗಲೂ ಮಾಡುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ಇಲ್ಲಿ ಒಂದು ಬಟ್ಟಲು ತೆಕ್ಕೊಂಡಿದ್ದೇನೆ ನಾನು. ಈ ಬಟ್ಟಲಿಗೆ ಬಾಳೆ ಎಲೆಯನ್ನು ಹಾಕಿ ಈ ಥರ ಮಾಡ್ಕೊಂಡಿದ್ದೇನೆ. ಬಾಳೆ ಎಲೆ, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮೆತ್ತಿಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಅದು ಅಂಟಿಕೊಳ್ಳೋದಿಲ್ಲ ನೋಡಿ. ಈ ಥರ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ ತುಪ್ಪ ಹಾಕೋದ್ರಿಂದ. ಈ ಥರ ಇಡೀ ಇದಕ್ಕೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀವು ಬಾಳೆಲೆ ಇಲ್ಲಾಂದರೆ ಬರೀ ಬಟ್ಲಿಗೆ ತುಪ್ಪವನ್ನು ಹಚ್ಚಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಬಾಳೆಲೆ ಅವೈಲೇಬಲ್ ಇಲ್ಲ, ಸಿಕ್ಕಿಲ್ಲ ಅಂತಾದರೆ ಹಾಗೇ ಮಾಡ್ಕೊಳ್ಬೋದು. ಬಾಳೆಲೆಯಲ್ಲಿ ಹಾಕಿ ಇಟ್ಟರೆ ಅದರ ಘಮನೇ ಬೇರೆ, ತುಂಬ ಚೆನ್ನಾಗಿ ಬರ್ತದೆ.
ಫ್ರೆಂಡ್ಸ್ ನೋಡಿ 2 ಅರಸಿನ ಎಲೆ ಕೂಡ ಸಿಕ್ಕಿದೆ ನನಗೆ, ಅದಕ್ಕೋಸ್ಕರ ಅದನ್ನು ಕೂಡ ಇದರ ಜೊತೆಗೆ ಇಟ್ಕೊಳ್ತೇನೆ. ಪರಿಮಳ ಅರಸಿನ ಎಲೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಈಗ ನಾವೇನು ಮಾಡಿಕೊಂಡಿದ್ದೇವೆ ಹಿಟ್ಟು, ಇದನ್ನು ಇದಕ್ಕೆ ಹಾಕ್ಕೊಳ್ಳುವ. ಈ ಥರ ಹಾಕ್ಕೊಳ್ಬೇಕು ನೋಡಿ. ಇದನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳುವ. ಅಟ್ಟಿನ ಪಾತ್ರೆ ಕುದಿಲಿಕ್ಕಿಟ್ಟಿದ್ದೇನೆ ನೀರು. ಇದನ್ನು ಈಗ ಇದರಲ್ಲಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ನೋಡಿ. ಇದನ್ನು ಈಗ ಅಟ್ಟಿನ ಪಾತ್ರೆಯಲ್ಲಿ ಬೇಯಲಿಕ್ಕಿಡುವ. ನೋಡಿ ಈ ಥರ ಬೇಯಲಿಕ್ಕಿಡಬೇಕು. 20 ನಿಮಿಷ ಬೇಯಬೇಕು. ಬೆಂದ ಮೇಲೆ ಹೇಗಾಗಿದೆ ಅಂತೇಳಿ ತೋರಿಸ್ತೇನೆ. ನೋಡಿ ಇದೀಗ ತಣ್ಣಗಾಗಿದೆ. ಇದನ್ನು ಕಟ್ ಮಾಡಬೇಕೀಗ. ನೋಡಿ ಚಂದ ಎಬ್ಬಿಸಲಿಕ್ಕೆ ಬಂದಿದೆ. ಇದನ್ನು ಊಟ ಮಾಡಿ ಹಾಕುವ ಈ ತಟ್ಟೆಗೆ. ನೋಡಿ ಅರಸಿನ ಎಲೆಯ ಪರಿಮಳ ಘಮ ಘಮ ಅಂಥೇಳಿ ಬರ್ತಾ ಇದೆ. ಅರಸಿನ ಎಲೆ ಇದರ ಒಟ್ಟಿಗೆ ಸೇರಿಬಿಟ್ಟಿದೆ. ಇದನ್ನು ಹಾಗೇನೆ ಕಟ್ ಮಾಡಿಕೊಳ್ಳುವ ನಾವೀಗ. ನೋಡಿ ಫ್ರೆಂಡ್ಸ್, ನಮ್ಮ ಮಂಗಳೂರಿನ ರುಚಿಯಾದಂತಹ ಮಂಡಾಸ್ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.